ವೆಲ್ಕಮ್ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್. ಎಲ್ಲರಿಗೂ ಸ್ವಾಗತ ಹಿತಾ ಕಿಚನ್ ಆ್ಯಂಡ್ ಕ್ರಾಫ್ಟ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ವೀಟ್ ಪೊಟ್ಯಾಟೊ ಟಿಕ್ಕಾ ಮಾಡೋಣ. ಇದನ್ನು ಕ್ವಿಕ್ ಸ್ನ್ಯಾಕ್ಸ್ ಅಂತ ಅನ್ಬೋದು, ಹೆಲ್ತಿ ಸ್ನ್ಯಾಕ್ಸ್ ಅನ್ಬೋದು. ಮೊದಲಿಗೆ ಒಂದು ಅರ್ಧ kg ಸ್ವೀಟ್ ಪೊಟ್ಯಾಟೊ, 1 ಕಪ್ಪಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿರೋದು, ಒಂದು 3ರಿಂದ 4 ಟೇಬಲ್ ಸ್ಪೂನ್ ಕಡಲೆ ಹಸಿಟ್ಟು, 1-2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರು, 1-2 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನು ಕೊರಿಯಾಂಡರ್ ಪೌಡರು, ಹಾಗೆ ಒಂಚೂರು ಕೊತ್ತಂಬರಿ ಸೊಪ್ಪು, ಒಂಚೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಕಾರ್ನ್ಫ್ಲೋರು ಮತ್ತು 1 ಕಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋಂಥ ಈರುಳ್ಳಿ ತೊಗೊಳ್ಳೋಣ. ಮೊದಲಿಗೆ ಸ್ವೀಟ್ ಪೊಟ್ಯಾಟೋಸ್ ಅಂತಂದರೆ ಗೆಣಸನ್ನ ನೀಟಾಗಿ ತೊಳೆದಿಟ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಂಡು ಹೀಗೆ ಅದನ್ನು 1-2 ವಿಷಲ್ ತಗ್ಸ್ಕೊಳ್ಳೋಣ. ಅದು ಚೆನ್ನಾಗಿ ಬೆಂದಿರುತ್ತೆ. ಹಿಂಗೆ 1-2 ವಿಷಲ್ ತಗ್ಸ್ಕೊಂಡ್ರೆ ಹೀಗೆ ಅದು ಬೆಂದ ಮೇಲೆ ಅದರದ್ದು ಸಿಪ್ಪೆನ ನೀಟಾಗಿ ಎಡ್ಕೊಳ್ಳೋಣ. ಇಟ್ಕೊಂಡು ಏನು ಗೆಣಸಿರುತ್ತೋ ಅದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಹಿಂಗೆ ಸಿಪ್ಪೆ ತಗೊಂಡು ಇಟ್ಕೊಂಡ್ಮೇಲೆ ಅದನ್ನು ಫಸ್ಟ್ ನಾವೇನು ಮಾಡಬೇಕು, ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಒಂದು ಫೋರ್ಕ್ ತೊಗೊಂಡು ಅದ್ರಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಅದಾದಮೇಲೆ 1 ಕಪ್ ಕ್ಯಾರೆಟ್ ಹಾಕ್ಕೊಳ್ಳೋಣ. ಹಾಗೆ 1 ಕಪ್ ಈರುಳ್ಳಿ, ಇದ್ರ ಜೊತೆಗೆ 1/4 ಕಪ್ಪಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಏನು ಮಸಾಲೆ ನಾವು ತೊಗೊಂಡಿದ್ವೋ ರೆಡ್ ಚಿಲ್ಲಿ ಪೌಡ್ರು, ಕೊರಿಯಾಂಡರ್ ಪೌಡ್ರು, ಗರಂ ಮಸಾಲ ಅದಷ್ಟು ಹಾಕ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟು 1/4 ಕಪ್ಪಷ್ಟು ಕಡಲೆ ಹಸಿಟ್ಟು ಹಾಕ್ಕೊಳ್ಳೋಣ. ಆಮೇಲೆ ಎಷ್ಟು ಉಪ್ಪು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ನಾವು ಏನು ಸಣ್ಣಕ್ಕೆ ಹೆಚ್ಚಿಟ್ಟಿರೋಂತಹ ಹಸಿಮೆಣ್ಸಿನ್ಕಾಯಿ ಬೇಕು, ಖಾರ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚೆನ್ನಾಗಿ ಹೆಚ್ಚಿಟ್ಟಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸಣ್ಣದಾಗಿ ಏನು ಟಿಪ್ಸ್ ಹೇಳ್ತೀನಿ ಅಂತಂದರೆ, ಏನಾದರೂ ಅಕಸ್ಮಾತ್ ಹಿಂಗೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳೆ ಆಯಿತು ಅಂತಂದರೆ ಬ್ರೆಡ್ ಕ್ರಮ್ಸ್ ಆ್ಯಡ್ ಮಾಡಿ, ನೀಟಾಗಿ ಆಗುತ್ತೆ. ಹೀಗೆ ಅದನ್ನು ಒಂದು 30 ನಿಮಿಷ ಮ್ಯಾರಿನೇಟ್ ಮಾಡಿಟ್ಮೇಲೆ ಅದನ್ನು ಒಂದು ತವದ ಮೇಲೆ ನೀಟಾಗಿ ಒಂದು ರೌಂಡ್ ಶೇಪಲ್ಲೋ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂಚೂರು ಅದು ಬ್ರೌನ್ ಕಲರ್ ತಿರ್ಗೋವರೆಗೂ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಮಗೆ ಅದನ್ನು ಬೇಯಿಸ್ತಾ ಮಾಡಿದಾಗ. ಮಕ್ಕಳಿಗೆ ಇದು ಟಿಕ್ಕಾ ಚೆನ್ನಾಗೂ ಇರುತ್ತೆ, ತಿನ್ನೋದಕ್ಕೆ ತುಂಬ ಕ್ರಿಸ್ಪಿಯಾಗೂ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಖಾರನೂ ಅನಿಸಲ್ಲ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್.